ಸರ್ ಇತ್ತೀಚೆಗೆ ಈ ಡಿಜಿಟಲ್ ಗೋಲ್ಡ್ ಕೂಡ ತುಂಬಾ ಟ್ರೆಂಡ್ ಆಗ್ತಾ ಇದೆ. ಸೊ ಈ ಡಿಜಿಟಲ್ ಗೋಲ್ಡ್ ಇನ್ವೆಸ್ಟ್ ಮಾಡೋದು ಎಷ್ಟು ಸೇಫ್? ಜೊತೆಗೆ ಅದ್ರ ಜೊತೆ ಏನೆಲ್ಲ ಪ್ರಯೋಜನ ಇದೆ ಅಂತ? ನೋಡಿ, ಚಿನ್ನ ಎರಡು ರೀತಿ ನಾವು ಇಟ್ಕೋಬಹುದು. ಹಿಂದಿನ ದಿನಗಳಲ್ಲಿ ನಮಗೆ ಚಿನ್ನ ಅಂತಂದ್ರೆ ಫಿಸಿಕಲ್ ಚಿನ್ನನೇ ಆಭರಣ ಅಥವಾ ಬಿಸ್ಕೆಟ್ ತೆಗೆದುಕೊಂಡು ಮನೆಯಲ್ಲಿ ಇಟ್ಕೋಬೇಕು. ಅದೇ ನಮಗೆ ಲಭ್ಯತೆ ಇದ್ದಿದ್ದು ಅಥವಾ ನಮಗೊಂದು ಐಡಿಯಾ ಇದ್ದಿದ್ದು. ನಮ್ಮ ದೇಶದಲ್ಲಿ ಯಾವಾಗ ಉತ್ಪಾದನೆ ನಿಂತೋಯ್ತು ಅಥವಾ ಅತಿ ಕಡಿಮೆ ಆಯ್ತು ಮತ್ತು ಚಿನ್ನದ ಬೇಡಿಕೆ ಜಾಸ್ತಿ ಆಯ್ತಾ ಹೋಯ್ತು, ಈಗ ಸರ್ಕಾರಕ್ಕೂ ಕೂಡ ಇದು ಹೊರೆ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಈ ಒಂದು ಚಿನ್ನ ಏನ್ ಹೇಳ್ತೀವಿ ನಾವು, ನಾನ್ ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ನಮ್ಮ ಆರ್ಥಿಕತೆ ದೃಷ್ಟಿನಲ್ಲಿ ನೋಡಿದಾಗ. ನನಗೆ ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನಂತಂದ್ರೆ, ಉದಾಹರಣೆಗೆ ನಾನು ಏನೋ ಒಂದು ರಾ ಮೆಟೀರಿಯಲ್ ತರ್ತೀನಿ, ಅದನ್ನ ಕಚ್ಚಾ ಪದಾರ್ಥಗಳನ್ನ ಇಲ್ಲಿ ಕನ್ವರ್ಟ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಫಿನಿಶ್ ಪ್ರಾಡಕ್ಟ್ ಮಾಡ್ತೀನಿ, ಅದನ್ನ ನಾನು ಇನ್ನೊಬ್ರಿಗೆ ಮಾರ್ತೀನಿ, ಅವ್ರು ಇನ್ನೊಬ್ರಿಗೆ ಮಾರ್ತಾರೆ. ಆ ಥರದ್ದು ನಡೆದಾಗ ಏನಾಗುತ್ತಪ್ಪ ಅಂತಂದ್ರೆ ಎಕಾನಮಿ ರನ್ ಆಗುತ್ತೆ, ಸರ್ಕಾರಕ್ಕೆ ಟ್ಯಾಕ್ಸ್ಗಳು ಬರ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ನಡೆಯೋದಿಲ್ಲ. ಇಲ್ಲಿ ಚಿನ್ನದಲ್ಲಿ ನನ್ನ ಸಮಸ್ಯೆ ಏನಪ್ಪಾ ಅಂತಂದ್ರೆ, ನಾನು ಸಂಪೂರ್ಣವಾಗಿ ಹೊರಗಡೆಯಿಂದ ತರ್ತೀನಿ ಅಂದ್ರೆ ಡಾಲರಲ್ಲೇ ತೆಗೆದುಕೊಳ್ಬೇಕು. ಎರಡನೇದು, ನನ್ನ ಚಿನ್ನ ಬಂತು, ಇಲ್ಲಾಗಿ ಫಸ್ಟ್ ಟೈಮ್ ಏನು ಆಭರಣ ಆಯ್ತು ನನ್ನ ಹತ್ರ ಸೇರ್ತು, ಅಲ್ಲಿಗೆ ನಿಂತೋಯ್ತು. ಮತ್ತೆ ಅದು ಆರ್ಥಿಕತೆನಲ್ಲಿ ಮೂವ್ ಆಗೋದೇ ಇಲ್ಲ. ಅನ್ಲೆಸ್ ನಿಮಗೇನೋ ಸಮಸ್ಯೆ ಇದೆ ಅಂದ್ರೆ ಮಾರ್ತಾ ಇದ್ದೀನಿ ಅಥವಾ ನಾನು ಬೇರೆ ತೆಗೆದುಕೊಳ್ತೀನಿ ಅಂತಂದ್ರೂ ಕೂಡ ನಿಮಗೆ ಕಷ್ಟ ಇದ್ರೆ ಮಾತ್ರ ಮಾರಿ ದುಡ್ಡು ತಗೋತೀರಾ. ಇಲ್ಲ ಅಂತಂದ್ರೆ ಅದನ್ನ ಕೊಟ್ಟು ಮತ್ತೆ ಬೇರೆ ಚಿನ್ನ ತೆಗೆದುಕೊಳ್ತೀರಾ, ಹೊಸ ಡಿಸೈನು ಹೊಸ ಇದನ್ನ ಮಾಡಿ ಮಾಡ್ತೀರಾ. ಹಾಗಾಗಿ ನನ್ನ ಆಸ್ ಎ ಕಂಟ್ರಿ, ಆಸ್ ಎ ಎಕಾನಮಿ ನನಗೊಂದು ಸಮಸ್ಯೆ ಇದೆ. ನೀವು ಹೆಚ್ಚು ಹೆಚ್ಚು ಚಿನ್ನವನ್ನು ತರಿಸ್ಕೊತಾ ಇದ್ರೆ, ಖರೀದಿ ಮಾಡ್ತಾ ಇದ್ರೆ ನನಗದು